ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿರುವ ಎಲ್ಲ ಆತ್ಮಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಈಗ ನಾನೇನು ಭಾಷಣಕಾರನೇನಲ್ಲ, ಆದರೂ ಈ ದೈನಂದಿನ ಜೀವಿತದಲ್ಲಿ ನಾವು ಏನಾದರೂ ಅಭ್ಯಾಸ ಮಾಡೋಕ್ಕೆ ಇಟ್ಕೊಂಡಿರೋ ಒಂದು ಮೂಲವಾದ ವಿಚಾರಗಳನ್ನು ಆ ಗುರುದೇವರು ಅಂದರೆ ಅಥವಾ ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರದಿಂದ ಹೆಲಿನೋ ಪೆಟ್ರೋನೋ ಬ್ಲಾವರ್ಸ್ಕಮ್ಮನವರು, ಹೆನ್ರಿ ಸ್ಟೀಲ್ ಆಲ್ಕಾಟ್ರವರು, ಅನಿ ಬೆಸೆಂಟ್ರು, ಲೆಡ್ಬಿಟ್ರವರು ಇವರು ಹೇಳಿದಂಥ ಮಾತುಗಳನ್ನು ಸರಳವಾಗಿ ಅದು ಸತ್ಯವೋ ಅಸತ್ಯವೋ ಎಂಟಿಟ್ಕೊಂಡು ನಾವು ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ಅಭ್ಯಾಸ ಮಾಡೋಕ್ಕೆ ತಿಳಿದಿರೋ ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ. ಇವು ನನ್ನ ಸ್ವಂತ ಮಾತುಗಳು ಯಾವುವು ಅಲ್ಲ, ಅವರು ಹೇಳಿದ ವಿಚಾರ ಹೇಳ್ತೀನಿ. ನಿಮಗೆ ನಂಬಿಕೆ ಆಯಿತು, ನೀವು ಒಂದು ಪಾಯಿಂಟ್ ಸರಿಯಾದ ನಾನು ಹೇಳಿದ್ರಲ್ಲ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಹೆಚ್ಚಿನದೇನು ಬೇಕಿಲ್ಲ. ದೇವರ ದಾಸಿಮಯ ಒಂದು ಹೇಳ್ದ, ದಯವೇ ಧರ್ಮದ ಮೂಲವಯ್ಯ, ಒಂದೇ ಪಾಯಿಂಟ್, ಇಡೀ ಜೀವನನೇ ಪಾವನ ಮಾಡ್ಕೊಂಡ್ರು. ಹಂಗೆ ನಾನು ಹೇಳಿದ್ರಲ್ಲಿ ಯಾವುದೋ ಒಂದು ವಿಚಾರ ಹೇಳ್ತೀನಿ, ಅವರು ಗುರುಗಳು ಹೇಳಿಸ್ತಾರೆ, ನಾನು ಹೇಳ್ತೀನಿ ಅಂತ ಹೇಳಲ್ಲ. ಅವನ್ನ ನೀವು ಅಲರ್ಟಾಗಿ ಊಟಕ್ಕೆ ಸಮಯ ಶಾರ್ಟ್ ಟೈಮ್ ನಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗೆ ತಾತ್ಪರ್ಯ ರೂಪದಲ್ಲಿ ಹೇಳ್ತೀನಿ, ಅವನ್ನ ನಿಮ್ಮ ಗಮನ ಇಟ್ಕೊಳ್ಬೇಕು ಅಂತ ನಾನು ನಿಮ್ಮನ್ನು ವಿನಂತಿಸ್ತೀನಿ. ಯಾಕಂದರೆ ಈ ಆಧ್ಯಾತ್ಮ ಜೀವನ ತುಂಬ ಕಷ್ಟವಾದ್ದು. ಅವರು ಮಾನವ ಪುನರುತ್ಥಾನದಲ್ಲಿ ರಾಧಾಜಿಯವರು ಹೇಳ್ತಾರೆ, ಅಂತರಂಗ ಜೀವಿತಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ. ಈಗ ಗೌತಮ ಬುದ್ಧರು ಹೇಳಿದ, ನಾನು ಯಾವುದಾದ್ರೂ ಒಂದು ಏನನ್ನ ಯಾರು ಇಲ್ದಾಗ ನನಗೆ ಯಾರನ್ನು ಅವಕಾಶ ಕೊಡ್ತಾರೆ ಮಾತಾಡೋಕ್ಕಂತ ನಾನು ಕಡೆ ಉಡೆ ನಿನ್ನೆ ರಾತ್ರಿ ಸ್ವಲ್ಪ ಕರ್ಮ ನಿಯಮದ ಬಗ್ಗೆ ಪುಸ್ತಕ ಓದ್ಕೊಂಡು ಬಂದೆ. ಏನಾದರೂ ಯಾರನ್ನು ಬರಲಿಲ್ಲ, ಜಗದೀಶ್ ಸಾರು ಇನ್ಯಾರನ್ನು ಬರಲಿಲ್ಲ, ನನಗೊಂದು ಅವಕಾಶ ಸಿಗುತ್ತೆ, ಎಕ್ಸ್ಟ್ರಾ ಪ್ಲೇಯರ್ ಇದ್ದಂಗೆ ನಾನು. ಅದಕ್ಕೆ ನಾನೇನು ಮಾಡಿದೆ, ಒಂದಿಟ್ಕೊಂಡು ಕರ್ಮನೇ. ಈಗ ಇಲ್ಲಿ ವೇದಿಕೆ ಮೇಲೆ ನಿಮ್ಮ ಭಾಷಣಗಳೆಲ್ಲ ಕೇಳಿ ನಮ್ಮ ರಾಘವೇಂದ್ರ ಸರ್ ಒಳ್ಳೆ ಟೀಚಿಂಗ್ ಕೊಟ್ಟರು. ಅವ್ರದ್ದು ಕೇಳಿದ ಮೇಲೆ ಇವೆಲ್ಲ ನನಗೆ ಒಳಗಡೆ ಪರಿವರ್ತನೆ ಆಯಿತು. ಹೆಂಗಾಯಿತು? ಗೌತಮ ಬುದ್ಧರ ಸಂದೇಶ ಮುಖ್ಯವಾದಷ್ಟು ಇವರು ಆನಾಪಾನಸತಿ ಬಗ್ಗೆ ಹೇಳಿದರು. ಅದಕ್ಕೆ ನಾನು ಅದೇ ವಿಚಾರವಾಗಿ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನಮಗಿಂತ ಅನುಭವಗಳು ತಿಳಿದಿದ್ದು ಇದ್ದಿದ್ದ ವಿಚಾರನೇ, ಅದನ್ನು ಸ್ವಲ್ಪ ಗಟ್ಟಿ ಮನಸ್ಸಿನಾಗ ಇಟ್ಕೋಬೇಕಷ್ಟೇ. ರಿಪೀಟ್ ಆಗ್ತವೆ, ಹೊಸವೇನಲ್ಲ ಅವು, ಹೊಸದೆ ಅಂತ ಏನು ತಿಳ್ಕೊಂಡಂಗೆ. ಈಗ ಅವರು ಗೌತಮ ಬುದ್ಧರು ಏನು ಹೇಳ್ತಾರೆ, ಟು ಬಿ ಎ ಲ್ಯಾಂಪ್ ಆ್ಯಂಡ್ ಟು ಒನ್ ಸೆಲ್ಫ್, ತನಗೆ ತಾನೇ ದಾರಿದೀಪವಾಗಬೇಕು. ಇದೊಂದು ಪಾಯಿಂಟ್. ಹೇಗಾಗೋದು ದಾರಿದೀಪ? ತನಗೆ ತಾನೇ ದಾರಿದೀಪವಾಗಬೇಕು. ಪ್ರತಿಯೊಬ್ಬ ಮಾನವರು, ಸ್ತ್ರೀಯರಾಗಲಿ ಪುರುಷರಾಗಲಿ, ಈ ಮಾರ್ಗ ಅಂತರಂಗಿಕದ ಬೆಳವಣಿಗೆಯ ಮಾರ್ಗವೆಂತಲೂ ಕರೆಯಬಹುದು. ಬಹಿರಂಗ ಮಾರ್ಗ ಅಲ್ಲ ಇದು, ಅಂತರಂಗಿಕ ಮಾರ್ಗ ಅಂತ ಹೇಳಿದರು. ಅಥವಾ ಗುಪ್ತ ವಿದ್ಯೆ ಔಪಾಸಕನ ಮಾರ್ಗವೆಂತಲೂ ಕರೆಯಬಹುದು. ಅಥವಾ ಎಲ್ಲ ಆಧ್ಯಾತ್ಮಿಕ ಬಂಧುಗಳು ಯಾವ ಮತ ಬೋಧಕರೇ ತಿಳಿಸಿರಲಿ, ಅವರೆಲ್ಲರಿಗೂ ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದಲು ಆಗಿರುವಂಥ ಆ ಮಾರ್ಗದ ಬೆಳಕೆ ಚೆಲ್ಲಬೇಕು. ಎವಲ್ಯೂಷನ್ ಈಸ್ ಡಿವೈನ್ ಪ್ಲ್ಯಾನ್ ಅಂದರೆ ಸಂಸರಣದ ನಿಯಮದ ಪ್ರಕಾರವಾಗಿ ಬೆಳವಣಿಗೆ ಹೊಂದಬೇಕಾಗಿದ್ದಲ್ಲಿ ಅಂತರಂಗದಲ್ಲಿ ಪರಿವರ್ತನೆ ಹೊಂದಬೇಕು. ಮತ್ತು ಏನು ಮಾಡಬೇಕು ನಾವು ಅಂತರಂಗದಲ್ಲಿ ಪರಿವರ್ತನೆ ಹೊಂದಬೇಕಾದ್ರೆ? ಆ ಮಾರ್ಗದ ಮೇಲೆ ಬೆಳಕು ಚೆಲ್ಲುವುದು ತನ್ನ ಅಂತರಾಳದಲ್ಲೇ ಇದೆ, ಹೊರಗಡೆ ಇಲ್ಲ. ನಮ್ಮ ಥಿಯಾಸಫಿಯ ಜ್ಯೋತಿ ಪೂಜೆ ಮಂತ್ರದಲ್ಲಿ ಹೇಳ್ತಾರೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೂ ಹೊರಗು ನಾರಾಯಣನಿದ್ದಾನೆ. ಅದಕ್ಕಿನ್ನ ಒಂದು ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂದರೆ, ಇಡೀ ವಿಶ್ವವೇ, ಇಡೀ ಭೂಮಂಡಲದ ಮೇಲೆ ಆ ಚೈತನ್ಯ ತುಂಬಿದ ರೂಪಗಳಂದರೆ ಸಸ್ಯ ಇರ್ಬೋದು, ಮಾನ್ಯ ಇರ್ಬೋದು, ಚೈತನ್ಯ ತುಂಬಿದ ರೂಪಗಳು. ಅದಕ್ಕೆ ಎಲೆಕ್ಟ್ರಾನ್ ಅಂತಕ್ಕಂಥದ್ರಲ್ಲಿ ಮಹಾ ಚೈತನ್ಯದ ದೊಡ್ಡದೊಂದು. ಇನ್ನೂ ನಿಮಗೆ ಸರಳವಾಗಿ ನಮ್ಗೆ ಅರ್ಥವಾಗಬೇಕಂದ್ರೆ, ಸೂರ್ಯನೂ ಸಹ ಅಂಥ ಮಹಾ ಚೈತನ್ಯ ತುಂಬಿದ ಒಂದು ಗೂಡು ಅಂತ. ಅಂದರೆ ಅದು ಕರಾರುವಕ್ಕ ಕೆಲಸ ಮಾಡುತ್ತೆ. ಅದು ಚೈತನ್ಯ ತುಂಬಿದೆ ಅಂದರೆ ಪ್ರತಿ ಕ್ಷಣ ಅಹರ್ನಿಶಿ ಸ್ಟಾಪ್ ಇಲ್ಲ, ನೋ ಸ್ಟಾಪ್. ಸೂರ್ಯಂದು ಒಂದು ಉದಾಹರಣೆ, ಶಾಖವಾಗುತ್ತೆ,
ಬೆಳಕಾಗುತ್ತೆ, ವಿದ್ಯುತ್ ಶಕ್ತಿ ಆಗುತ್ತೆ. ಇದೆಲ್ಲ ನಮ್ಗೆ ಅನುಭವ ಇರೋ ವಿಚಾರಗಳು ಕಣ್ಣಾರೆ ನೋಡಿದ್ರು. ಅಂತಹ ಅದ್ಭುತವಾದ ಶಕ್ತಿ ತುಂಬಿದ ಭಂಡಾರ ಈ ಸ್ಥೂಲ ಶರೀರ. ಸೂರ್ಯನಿಗಿಂತಲೂ ತೇಜಸ್ವಿ ಆಗಿದ ಶಕ್ತಿ ತುಂಬಿದ ಭಂಡಾರ. ನಾವು ಅದನ್ನು ಕಂಡಿಡ್ದಿಲ್ಲ, ನಾವು ಅನುಷ್ಠಾನ ಮಾಡ್ತಾಯಿಲ್ಲ, ನಾವು ಫೇಲ್ ಆಗಿರೋದಿಲ್ಲೇ. ನಾವು ಬಹಿರಂಗ ಜೀವಿತದಲ್ಲಿ ಇದ್ದೇವೆ ವಿನಃ ಅಂತರಂಗ ಜೀವಿತಕ್ಕೆ ಇವತ್ತಿನ ಬೋಧನೆ ಪ್ರಕಾರ ನಾವು ಈ ಕ್ಷಣದಿಂದಲೇ ಪರಿವರ್ತನೆ ಹೊಂದಬೇಕು. ಈ ಅಂತರಂಗದ ಮಾರ್ಗದ ಮೇಲೆ ಬೆಳಕು ಚೆಲ್ಲುತ್ತೆ. ಈ ಮಾರ್ಗ ಹೇಗೆ ಫಸ್ಟ್ಗೆ ಮಸುಕಾಗಿ ಬರುತ್ತದೆ. ಸಾಧಕನ ಮೇಲೆ ಪ್ರಭಾವ ಬೀರುತ್ತಾ ಅದು ಬೆಳಕಾಗಿ ಸ್ವಯಂ ಪ್ರಕಾಶವಾಗಿ ಸಾಧನೆಯಾಗುತ್ತದೆ. ಅದು ಸಾಧಿಸಬಹುದು. ಈ ನಮ್ಮ ಅಂತರಾಳದಲ್ಲೇ ನಾವು ಸಾಧನೆ ಮಾಡೋದಕ್ಕೆ ಎಲ್ಲ ತತ್ವಬೋಧಕರು ಉಲ್ಲೇಖವಿದೆ. ಎಲ್ಲ ಆಧ್ಯಾತ್ಮಿಕ ಬೋಧಕರು ನೀನು ಅನ್ನೋ ಈ ಸಬ್ಜೆಕ್ಟ್ಗೆ ಸಮರ್ಪಕವಾಗಿ ಹೇಳಿರೋದು ಅವರು ಆ ರೀತಿಯಾಗಿ ವಿಚಾರ ತಿಳಿಸ್ತಾರೆ. ಹಾಗಾದರೆ ನಾವು ಅವರು ಗೌತಮ ಬುದ್ಧರು ಏನು ಹೇಳ್ತಾರೆ, ಸಮ್ಯಕ್ ಸ್ಮೃತಿ ಅಂದರೆ ಈ ಸ್ಮೃತಿ. ಅವರು ಹಿಂದಿನ ಜನ್ಮದಕ್ಕೆಲ್ಲ ಹೋಗ್ತಾರೆ, ಅವರು ದೊಡ್ಡ ವಿಚಾರಕ್ಕೆ ಹೋಗ್ತಾರೆ. ಸ್ಮೃತಿ ಅಂತ ನೆನಪಿಟ್ಕೊಳ್ರಿ ಅಂಥೇಳಿ ಅದನ್ನು ಈ JK ಅವ್ರ ವಿಚಾರದಲ್ಲಿ ತಗೊಂಡು ಹೋಗೋಣ. ಆ ಸಬ್ಜೆಕ್ಟ್ ಅಲ್ಲಿ ಸ್ಮೃತಿ ಸರಿಯಾದ ಅಥವಾ ಇದಿರೋದಕ್ಕೆ ನಾವು ಹೋಗ್ಬೇಕಂದ್ರೆ ನಿಮಗೆ ಯಾರು ಮಠಾಧೀಶರು ಬೋಧೆ ಕೊಟ್ಟಿದ್ದಕ್ಕೆ ಉದ್ಧಾರ ಆಗಲ್ಲ. ಮನಶ್ಶಾಸ್ತ್ರಜ್ಞರಿಂದಲೂ ಕೊಟ್ಟಿದ್ದ ಬೋಧೆ ನಿಮಗೆ ಪ್ರಯೋಜನ ಆಗಲ್ಲ. ನಾನು ಗುರು ಅಂತ ನನ್ನನ್ನು ಹಿಂಬಾಲಿಸಬೇಡ್ರಿ ನೀವು. ನಾನು ಒಂದು ದಿಕ್ಸೂಚಿ, ಪಥಸಂಚಾಲಕರು ನೀವು. ನಾನು ಮಾರ್ಗ ತೋರಿಸ್ಬೋದೇ ವಿನಃ ಪಥ ಅಂದರೆ ನಡೀತಕ್ಕಂಥವ್ರು ನೀರು. ಈಗ ಕಡೆ ಗೇಟ್ ಅಂತ ಅಲ್ಲ 5 ಮೀಟ್ರ್ ಕಿಲೋಮೀಟ್ರ್ ಬೋರ್ಡ್ ಹಾಕಿರ್ತಾರೆ, ಅಲ್ಲಿಂದ ನಡ್ಕೊಂಡು ನಾವೇ ಬರಬೇಕು. ಅಲ್ಲಿ ಬೋರ್ಡ್ ಇದೆ. ಕೃಷ್ಣಾಜಿ ಅವರು ಹೇಳೋದು ಅದೇ, ನಾನು ತೋರಿಸ್ತೀನಿ, ನೀವು ನಡಿಬೇಕು. ಎಲ್ಲಿ ಅಂತರಾಳದಿಂದ ನಡಿಬೇಕು, ಹೊರಗಡೆ ಅಲ್ಲ. ಹೊರಗಡೆ ಪ್ರಪಂಚ ಸಾಕಷ್ಟು ಸುಲಭ, ನಮಗೆ ಹೋಗಿ ಏನು ಬೇಕಾದರೂ ನಾವು ಮಾಡಿ. ಅಂತರಂಗದ ಪರಿವ ಮನಸ್ಸಿಗೆ ಪಗ್ಗಮ್ಮಿಲ್ಲ, ನೋಡುವ ಕಣ್ಣಿಗೆ ಎಡಕಟ್ಟಿಲ್ಲ. ಅಂದರೆ ಅರಿಯುವ ಮನಸ್ಸಿಗೆ ಹಗ್ಗವಿಲ್ಲಂತೆ. ಅಷ್ಟು ಫಾಸ್ಟಾಗಿ ಅಂತರಾಳದಲ್ಲಿ ಮನಸ್ಸು ಓಡ್ತಾ ಇದೆ. ಇದನ್ನು ನಾವು ಶ್ವಾಸಂ ಪೈನ ಧ್ಯಾಸಂ ಅన్ని ಸಮಸ್ಯೆಗಳು ಕಟ್ಟಿ ಪೆಟ್ಟಂಡಿ ತೆಲುಗಿನಾಗೆ. ಶ್ವಾಸದ ಮೇಲೆ ಧ್ಯಾಸ ಇಡ್ರಿ, ನಿಮ್ಮ ಸಮಸ್ಯೆಗಳು ಕಟ್ಟಿ ಇಡ್ರಿ. ನೀನು ಗಮನಿಸ್ತಾ ಇದ್ದ ಉಸಿರಾಟದ ಮೇಲೆ ಆನಾಪಾನ ಸತಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಆನ ಅಂದರೆ ತಗೊಳ್ತೀವಿ, ಪಾನ ಅಂದರೆ ಬಿಡ್ತೀವಿ, ಸತಿ ಅಂದರೆ ಎಚ್ಚರ. ಎಚ್ಚರ ಅಂದರೆ ಅವೇರ್ನೆಸ್. ಕೃಷ್ಣದೇವರು ಹೇಳೋದಾದ್ರೆ ಅವೇರ್ನೆಸ್, ಎಚ್ಚರ. ಇನ್ನು ಸತಿ ಪಟ್ಟಣದಲ್ಲಿನೂ ಹೇಳ್ತಾರೆ, ಕಾಯಾನುಪಸ್ಸಾನ, ಚಿತ್ತಾನುಪಸ್ಸಾನ, ವೇದನಾನುಪಸ್ಸಾನ, ದಮ್ಮಾನುಪಸ್ಸಾನ. ಪಸ್ಸಾನ ಅಂದರೆ ನೋಡೋದು. ಆ ಭಾಷೆಯಲ್ಲಿ ಎಲ್ಲಿ ನೋಡ್ತೀರಿ ನಾವು? ಆಳವಾಗಿ ಅಂತರಾಳದಲ್ಲಿ ಗಮನಿಸಬೇಕು. ನಾನೊಂದು ಹೇಳಿದೆ, ಪರಿವ ಮನಸ್ಸಿಗೆ ಪಗ್ಗಮ್ಮಿಲ್ಲ, ಅರಿತಕ್ಕಂಥ ಮನಸ್ಸಿಗೆ ಹಗ್ಗನೇ ಇಲ್ಲ ಅಂತ. ನೋಡಿ, ನಾನು ಈಗಿಲ್ಲ ಇದ್ದೀನಿ, ಎಲ್ಲೋ ಬೆಂಗಳೂರು ಹೋಗ್ಬಿಡ್ತು ನನ್ನ ಮನಸ್ಸು. ನೀನು ಕುಂತೇ ಇರ್ತೀನಿ. ಫಿಸಿಕಲ್ ಬಾಡಿ ಇಯರ್, ಮೆಂಟಲ್ ಬಾಡಿ ವೇರ್ ಆರ್ ಯು ಗೋಯಿಂಗ್? ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈಗ ಬ್ಲಾವರ್ಸ್ಗೆ ಅಮ್ಮವ್ರಿಗೆ 4 ಬರೋವಂತೆ ಅವರು ಭಾಷಣ ಮಾಡುವಾಗ ಆ ಸಭೆಗೆ ತಕ್ಕಂತೆ, ಆ ಒಂದು ಅಧ್ಯಾತ್ಮ ಜೋಡಿ ತಕ್ಕಂತೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಹೇಳೋರಂತೆ. ಪಾಪ ನನಗೆ ಯಾಕೆ ಬರುತ್ತೆ? ನನಗೆ 4 ಬಂದಿದ್ದು ನಾನು ಈ ಸಭೆಗೆ ತಕ್ಕಂತೆ ಹೇಳ್ತಿದ್ದೆ. ನಾನು ಗ್ರಾಮಾಂತರ ಹಳ್ಳಿ ಭಾಷೆಯವರಿಗೆ ಅರ್ಥವಾಗೋ ಮಟ್ಟಕ್ಕೆ ಇಳಿಸಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಿಮಗೆ ಸರಿ ಇದ್ದರೆ ತಗೋಬೋದು, ಇಷ್ಟ ಬಿದ್ದರೆ ಬಿಡ್ಬೋದು. ಈಗ ನಿಮಗೆ ಸ್ವತಂತ್ರ, ವಿಲ್ ಪವರ್ ನಿಮ್ಮದು. ನಮ್ಮ ಹೇಳಿರಲ್ಲ ರಾಘವೇಂದ್ರ ವಿಚಾರ, ಇಚ್ಛಾಶಕ್ತಿ ಅವರು ಭಾಳ ಪಕ್ಕ ಹೇಳಿದರು. ಅದು ಇನ್ನೊಂದು ಸರಿ ಅವರು 7 ಸಪ್ತ ಏನು ಹೇಳಿದ್ರು ಶಾಖೆಗಳು, ನಮಗೂ ಕೂಡ 7 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹುತ, ಆಜ್ಞ, ವಿಶುದ್ಧ. ಇದು ಆಜ್ಞ ಸಹಸ್ರ. ಮರ್ತದ್ವಿ ಅದನ್ನು. ಅವು ಸಹ 7 ಚಕ್ರಗಳನ್ನ ಎಬ್ಬರಿಸ್ಕೊಳ್ಳೋದಕ್ಕೆ ಅವರು ಕೆಲವು ಸೂಕ್ತವಾದ ಸಲಹೆಗಳು ಕೊಟ್ಟರು. ನನಗೆ ಟೈಮ್ ಇಲ್ಲ ಅದು ವಿವರ ಕೊಡೋಕ್ಕೆ. ಅದನ್ನು ಎಲ್ಲಿ ಮಾಡಬೇಕು ನಾವೇ ಮಾಡಬೇಕು, ಬೇರೆಯವ್ರ ಕಡೆಯಿಂದ ನಮಗೆ ಅವಕಾಶ ಸಿಕ್ಕಲ್ಲ. ಸ್ವಯಂ ಪರಿಶೀಲನೆ, ಸೆಲ್ಫ್ ಇಮ್ಯಾಜಿನೇಷನ್. ವೈ ಡು ನಾಟ್ ವಿ ಚೇಂಜ್? ಕೃಷ್ಣಾಜಿಯವರು ನೀವು ಯಾಕೆ ಬದಲಾವಣೆ ಆಗ್ತಿಲ್ಲ ತಲೆ ತೆಚ್ಕೊಂತಾರೆ ಅವರು. ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳನ್ನ ಮನೆಗೆ ಆಸೆ ಮಾಡೋರು. ಅವ್ರು ವಿಶ್ವನಾಥ ಏನಾರಂತೆ ಜಂಗಮರು ಹೇಳೋన్నారు. ಅವರು ಹೇಳ್ತಾ ಇದ್ದ ಮಾತುಗಳು ಕೃಷ್ಣಾಜಿಯವರು ಅವ್ರಿಗೂ ಬ್ರಾಹ್ಮಣರು ಮುಂದೆ ಕುಂತ್ಕೊಂಬರಂತೆ. ನಾವು ಅವ್ರಿಗೆ ಹೇಳ್ತಿದ್ರೆ ಅವ್ರು ಹೇಳಿದ ಮಾತು ಕೇಳಿದ್ರೆ ಇವಾಗ ರೋಮಾಂಚನ ಆಗುತ್ತೆ. ಬೆಳಗ್ಗೆ ಅವರು ಇಲ್ಲ, ಈಗ ಅಷ್ಟು
ಅಷ್ಟು ಫಾಸ್ಟಾಗಿರೋದಂತೆ ಜೆ ಕೆ ಅವ್ರ ಮಾತುಗಳು. ಅವರು ಅಷ್ಟೊಂದು ಹೆದರ್ಕಂಡಂಥ ಸ್ಪೀಡ್ ಹೋಗೋದಂತೆ, ಎಲ್ಲ ಸ್ವಲ್ಪ ಅಲರ್ಟ್ ಆಗಿಲ್ಲ ಅನ್ನೋದಕ್ಕೆ ಅವರು ನೋಡೋರಂತೆ, ಅಲರ್ಟ್ ಆಗಿಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇಲ್ವ ನಿಮಗೆ? ನಾನು ತಪ್ಪು ಮಾಡ್ತೀನಾ? ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಒಂದು ನಿಮಿಷ ಸುಮ್ಮನೆ ಆಗಿಬಿಡೋರಂತೆ. ಹಂಗೆ ನಾವು ಜೀವನದಲ್ಲಿ ಇಷ್ಟು ವರ್ಷ ದುಡ್ದಾದೀವಿ, ಅನೇಕ ತಲೆಮಾರುಗಳಿಂದ ಜೀವಾಣುಗಳು ನಮ್ಮ ಶರೀರದಲ್ಲಿದ್ದಾವೆ. ಅವನ್ನು ನಾವು ಪರಿವರ್ತನೆಗೊಳಿಸ್ಬೇಕು. ಒಂದೇ ದಿನಕ್ಕೆ ಒಂದೇ ಕಾಲಕ್ಕಾಗಲ್ಲ. ಸದಾ ಎಚ್ಚರವಾಗಿದ್ದರೆ ಮಾತ್ರ ನಾವು ಸಾಧನೆ ಮಾಡಬಹುದು. ಕೋಪ ಅನ್ನೋದೊಂದು ಐತೆ ಒಳಗಡೆ, ಎಲ್ಲ ಸಬ್ಜೆಕ್ಟ್ ಬಿಟ್ಬಿಡೋಣ. ಇದು ಕೋಪ ಬಂದಾಗ 39 ನರಮಂಡಲಗಳು ವರ್ಕ್ ಮಾಡ್ತಾವಂತೆ. ನಗು ಇದ್ದಾಗ ಸಂತೋಷದ ಕೇವಲ 9 ನರಮಂಡಲಗಳು ಕೆಲಸ ಮಾಡ್ತಾವಂತೆ. ಅದು ಉದ್ರೇಕಕ್ಕೆ ಹೋಗುತ್ತಂತೆ. ಆ 39 ಕೋಪ ಉದ್ವೇಗ ಇದ್ದಾಗ ನಮ್ಮ ಮನಸ್ಸು ದುರ್ಬಲವಾಗುತ್ತೆ, ಬುದ್ಧಿ ಕ್ಷೀಣಿಸುತ್ತೆ. ಅದನ್ನು ನಾವೇ ಪ್ರಯೋಗ ಮಾಡ್ಬೋದು. ನಾವು ಕೋಪ ಬಂದಾಗ ನಮ್ಮ ಮಟ್ಟ ಯಾವ ರೀತಿ ಐತೆ ಅಂತ, ಅದು ಬೆಂಕಿ ಇದ್ದಂಗೆ ಒಳಗೆ. ಬೆಂಕಿ ನಮ್ಮನ್ನು ಸುಡುತ್ತೆ, ಆಮೇಲೆ ಬೇರೆಯವ್ರನ್ನ ಸುಡುತ್ತೆ. ಅಂತರಾಳದಲ್ಲಿದೆ ಕೋಪ, ಹೊರಗಡೆ ಇಲ್ಲ. ಅದನ್ನು ಬಹು ತಾಳ್ಮೆಯಿಂದ ಕ್ಷಮಾಗುಣ ಬೇಕು, ವಿಪರೀತ ತಾಳ್ಮೆ ಬೇಕು. ಅದಕ್ಕೆ ತಟ್ಕೊಳಕ್ಕಾಗಲ್ಲ. ನಾವು ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಕೊಡ್ತೀವಿ. ರಿಯಾಕ್ಷನ್ ನಾನೇ ಹೇಳ್ತೀನಿ, ನಿಮಗೂ ನನಗಂತಲ್ಲ, ನಾವೆಲ್ಲ ಒಂದೇ. ರಿಯಾಕ್ಷನ್ ಕೊಡೋದ್ರಲ್ಲಿ ಸ್ಟಾಪ್ ಆಗಬೇಕು. ನಮ್ಮ ಸತ್ಯ ಇದ್ದರೂ ಸತ್ಯಕ್ಕೆ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ಯಾರು ಹೋರಾಟ ಮಾಡಿ ಹೋರಾಡ್ತಾರೋ ಅವ್ರಿಗೆ ಹಿಂದೆ ಮಹಾತ್ಮರ ಆಶೀರ್ವಾದ ಇರುತ್ತೆ, ಅವರ ಅನುಗ್ರಹ ಶಕ್ತಿ ಬರುತ್ತೆ. ನಿಸ್ವಾರ್ಥವಾಗಿ ಇದ್ದಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ. ಸ್ವಾರ್ಥಪರರಾಗಿದ್ದಲ್ಲಿ ಆ ಶಕ್ತಿ ಕಡಿಮೆ ಬರುತ್ತೆ. ನಮ್ಮಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ. ನಾವು ಆ ಶಕ್ತಿಯನ್ನು ಪೋಲ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಪೋಲ್ ಮಾಡ್ತಾಯಿದ್ದೀವಿ? ಗಟ್ಟಿಯಾಗಿ ಹೊರ್ಕೊಳ್ಳೋದು, ಉದ್ವೇಗಕ್ಕೆ ಹೋಗೋದು, ಚಾಡಿ ಮಾತಾಡೋದು, ಗೊಡ್ಡ ಹರಟೆ ಮಾಡೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು. ಇದರಲ್ಲಿ ಏನನ್ನ ಅರ್ಥವಿದೆಯೇ? ಇದರಲ್ಲಿ ಅರ್ಥವಿದೆ ಅಂತ ನಾವು ಪ್ರಶ್ನೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ. ಆಲ್ಫಾ ಸ್ಥಿತಿ ಬೀಟಾ ಸ್ಥಿತಿಗೆ ನಮ್ಮ ಮನಸ್ಸನ್ನು ತರಬೇಕು. ಆಲ್ಫಾ ಅಂದರೆ ಶಾಂತಿಯುತವಾಗಿ, ಬೀಟಾ ಅಂದರೆ ಪ್ರೆಜರ್, ಅದು ಐ ಪ್ರೆಜರ್ ಹೊಟ್ಟೋಗ್ಬಿಡುತ್ತೆ. ಅವು ನಮ್ಮ 1.5 kg ಏನೋ ಐತಂತೆ ಮೆದುಳು, ವಿಜ್ಞಾನದ ಪ್ರಕಾರವಾಗಿ 2 ಭಾಗ ಅಂತೆ. ಅಲ್ಲಿ ಒಂದು ಮಧ್ಯದಾಗ ಒಂದು ಕಾಲುವೆ ಇದೆ ಅಂತೆ. 20 ಕೋಟಿ ಜೀವಾಣುಗಳು ವರ್ಕ್ ಮಾಡ್ತಾವಂತ ಒಂದೊಂದಕ್ಕೆ. ಒಟ್ಟು 2 ಕಡೆಯಿಂದ 400 ಕೋಟಿ ಜೀವಕೋಶಗಳು ಪ್ರತಿ ಕ್ಷಣ ಅವು ನಿಲ್ಲಲ್ಲ, ವರ್ಕ್ ಮಾಡ್ತಲೇ ಇರ್ತವೆ. ಅದರಲ್ಲಿ ಶಾಂತವಾಗಿ ಒಂದಷ್ಟು ಟೈಮ್ ಹೇಳಿದ್ರೆ ಮರ್ತದೆ. ಅಷ್ಟಿಲ್ಲ ಅಂದರೆ ಮನುಷ್ಯನ ಬಾಳಿಗೆ 100 ವರ್ಷ ಇರೋದು ಕ್ಷೀಣಿಸುತ್ತಾ ತಿರ್ಗಾ ಹೊಸ ಅಣುಗಳು ಹುಟ್ಟಲ್ಲಂತೆ. ಕೆಲವು ಅವು ಡೈಡ್ ಆದರೆ ಕ್ಲೋಸ್, ತಿರ್ಗಾ ಮೆದುಳಿನಲ್ಲಿ ತಿರ್ಗಿ ಬರಲ್ಲಂತೆ. ಅವು 7 ವರ್ಷದೊಳಗಿರೋರಿಗೆ ಕೆಲವು ರಿಯಾಕ್ಟ್ ಆಗ್ತಾವಂತೆ. ಮತ್ತು ಆಮೇಲೆ ಸತ್ತೋದ್ರೆ ನೆಕ್ಸ್ಟ್ ಬರಲ್ಲಂತೆ, ಬೇರೆ ರೀತಿಯಾಗಿ ಬರ್ತಾವಂತ ಹೇಳ್ತಾರೆ ವಿಜ್ಞಾನಿಗಳು ಹೇಳಿರೋದು. ನನಗೇನು ಯೋಗ ದೃಷ್ಟಿ ಇಲ್ಲ, ಅವ್ರು ಹೇಳಿರೋದು ನಿಮ್ಮ ಮುಂದಿಡ್ತಂತ ಫಸ್ಟ್ಗೆ ಹೇಳಿದ್ರು. ನನ್ನ ಮಾತುಗಳಲ್ಲ ಇವಂತ. ನೀವು ನಾನು ಎಲ್ಲರೂ ಆಲೋಚನೆ ಮಾಡೋಣ ಈ ವಿಷಯವಾಗಿ, ಸತ್ಯವೇ ಅಸತ್ಯವೇ ಅಂತೇಳಿ. ಗುರುಗಳ ಆಶೀರ್ವಾದ ನಿಸ್ವಾರ್ಥವಾಗೈತೆ, ತ್ಯಾಗ ಮಾಡೋಕ್ಕೆ ರೆಡಿಯೇ ಇದ್ದಾನೆ ಈ ಮನುಷ್ಯ. ಅಂದರೆ ಅನ್ಸೀನ್ ಫೋರ್ಸಸ್ ಅಂತ, ಕಣ್ಣಿಗೆ ಕಾಣದಂಥ ಶಕ್ತಿಗಳು ನಿಗೂಢವಾಗಿ ಬಂದು ನಮಗೆ ಪ್ರೇರಣೆ ಮಾಡ್ತವಂತೆ. ಇದು ನಿಜ ಅಂತ ನನ್ನ ಅನುಭವ ಆಗಿದೆ. ನಾನು ಒಂದೊಂದು ಸರಿ ಎದ್ವತ್ತದ್ವ ಮನುಷ್ಯ. ನಾನು ಹಳ್ಳಿಗಳಿಗೆ ಹೆಂಗಂದ್ರಂಗೆ ಹೋಗ್ಬಿಡ್ತೀನಿ. ಅಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ಬಾರ್ದು, ಅದು ಹೇಳ್ಬಿಡ್ತೀನಿ ನಾನು. ಅದು ಶಕ್ತಿ ಇದೆ ಅನ್ನೋದಕ್ಕೆ ನೀವು ಪ್ರಯೋಗ ಮಾಡಿ ನೋಡಿರಿ. ಇದು ನಾವು ಹೇಳಿದ ಮಾತುಗಳಲ್ಲ. ಯಾವುದು ಈಗ ಪ್ರೇಮ ಅಂತ ನಮ್ಮವ್ರು ಹೇಳಿದರು. ಯಾರು? ಶೈಲಜಮ್ಮ ಹೇಳಿ. ಪ್ರೇಮ ಅಂದರೆ ನೀವು ಯಾರೋ ಒಬ್ಬರು ನನಗೆ ತೊಂದರೆ ಮಾಡಿದ್ರೆ ಪ್ರೇಮ ಅಂತ ಅಲ್ಲಿ ಪಾಯಿಂಟ್ ಬೆಳಗ್ಗೆ ಧ್ಯಾನ ಮಾಡಿ ಆ ಸೂಕ್ತಿ ಇಟ್ಕೊಂಬರ್ರಿ. ಎಷ್ಟು ಜನ ತಗ ನೀವು ಪ್ರೇಮವಾಗಿರ್ತೀರ? ಆಗಿಂದಾಗ ಕ್ವಶನ್ ಹಾಕಿ ಕೇಳಿ. ಇವತ್ತು ನಾನು ಯಾರ ಹತ್ರ ಕೋಪ ಆಗಬಾರ್ದು, ಇವು ಕೋಪ ಆಗಬಾರ್ದಂತ ಬೆಳಗ್ಗೆ ಧ್ಯಾನ ಇಟ್ಕೊಂಡು ಸಂಕಲ್ಪ ಇಟ್ಕೊಬರ್ರಿ. ಬೆಳಗ್ಗೆ 6ಕ್ಕೆ ಸ್ಟಾರ್ಟ್ ಮಾಡಿ 8 ಎಷ್ಟೊತ್ತಿಗೆ ಕೋಪ ಆಗ್ತೀಯ, ಅವ್ಯಾಚ ಶಬ್ದಗಳು ಎಷ್ಟು ಮಾತಾಡ್ತೀಯ, ಹೆಂಡ್ತಿ ಮಕ್ಕಳ ಹತ್ರ ಯಾವ ರೀತಿ ಇರ್ತೀಯ, ಮೊಮ್ಮಕ್ಕಳ ಹತ್ರ ಯಾವ ರೀತಿ ಇದ್ದೀವಿ ನಾವು. ನಮ್ಮ ಬಿಹೇವಿಯರ್, ರಿಲೇಷನ್ಶಿಪ್ ಗಾಡ್ ರಿಲೇಷನ್ನಾಗಿದ್ದರೆ ಅದು ದೇವರ ಸಂಬಂಧ, ಶಾಶ್ವತವಾಗಿ ನಾವು ಮುಂದಿನ ಜನಕ್ಕೆ ಬರುತ್ತೆ. ಗುಡ್ ರಿಲೇಷನ್ನಾಗಿದ್ದರೆ, ಗುಡ್ ಅಂದರೆ ಸಂಬಂಧಗಳಿಗೆ ರಿಲೇಷನ್ ಇದ್ದರೆ ಅದು ಕ್ಷಣಿಕ. ಈಗ ನಾವು ನಮ್ಮ ಇವ್ರ ಸಂಬಂಧ ಪ್ರೀತಿ ವಾತ್ಸಲ್ಯವಾಗಿ ಎಷ್ಟು ದಿನ ಇರ್ತೀವಿ ನಾವು? ಇವರು ಒಂದು 6 ವರ್ಷ 10 ವರ್ಷ ಹೋಯ್ತು. ಇದು ಸ್ಥೂಲ ಶರೀರ ಕ್ಲೋಸ್ ಆಯಿತು.
ಇದು ಗುಡ್ ರಿಲೇಷನ್. ಚೆನ್ನಾಗಿರಬೇಕು ರಿಲೇಷನ್ನಲ್ಲಿ, ಚೆನ್ನಾಗಿರಬಾರ್ದಂತಲ್ಲ. ಅದಕ್ಕಿಂತ ಶ್ರೇಷ್ಠವಾದ್ದು ಗಾಡ್ ರಿಲೇಷನ್. ಗಾಡ್ ಅಂದರೆ ದೇವರ ಸಂಬಂಧದಲ್ಲಿ ಇರಬೇಕು. ದೇವರ ಸಂಬಂಧ ಅಂದರೆ ಎನಿ ಟೈಮ್ ಮೌನ, ಒಳಗಡೆ ನೋಡ್ಕೋಬೇಕು, ಒಳಗಡೆ ಪರಿಶೀಲಿಸಬೇಕು, ಸ್ವಯಂ ಪರಿಶೀಲನೆ, ಸೆಲ್ಫ್ ಇಮ್ಯಾಜಿನೇಷನ್. ಕೋಪ ಇದೆಯೇ, ಉದ್ರೇಕವಿದೆಯೇ, ಏನಿದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಮೇ ಶುದ್ಧಾಂತಂ. ನೋಡಿ, ಕಣ್ಣು ಯಾವುದೋ ಒಂದು ಸುಂದರವಾದ ನೋಡಿಬಿಟ್ರೆ ಕಣ್ಣು ಮೀನು ಬಲೆಗೆ ಹೋಗಿ ಬಿದ್ದಂಗೆ ಬಿದ್ದುಬಿಡ್ತೀವಿ ನಾವು. ಮೀನು ಗೊತ್ತಾಗುತ್ತೆ ನಿಮಗೆ? ಮೀನು ಅದು ಹೋಗ್ಬಿಟ್ಟು ಬಲೆಗೆ ಪಾಪ ಹೋಗಿ ನೀರಿನಾಗ ಹೋಗಿ ಬಿದ್ದುಬಿಡುತ್ತೆ, ಬಿಲ್ಲಿ ಬಲೆಗೆ ಒದ್ದಾಡ್ತೀವಿ. ನಾವು ಸಹ ಕಣ್ಣಿನ ನೋಟದಿಂದ ಯಾವುದೋ ಒಂದು ಸೌಂದರ್ಯ ಅಥವಾ ಯಾವುದೋ ಒಂದು ಸ್ತ್ರೀನೋ, ನಮ್ಮ ಅಂತರಾಳದಲ್ಲಿ ಮನಸ್ಸು ಯಾವ ರೀತಿ ನಮ್ಮ ತಂಗಿ ಅಂತ ನಾವು ಮಾಡಿದೆವೋ, ನಾವು ಯಾವ ರೀತಿ ವ್ಯಾಮೋಹ ಇದೆವೋ, ನಾವು ಯಾವ ರೀತಿ ಅದ್ರ ಬಗ್ಗೆ ಅವರವರೇ ಪರಿಶೀಲನೆ ಮಾಡ್ತೀವಿ. ಅದು ನಾನು ಹೇಳಿದ ಅರ್ಥವಾಗುತ್ತೋ ಇಲ್ಲ, ನಾನು ವೈಯಕ್ತಿಕವಾಗಿ ವಿಚಾರಗಳಿಗೆ ನಾವು ಕಣ್ಣುಗಳಿಂದಲೂ ಬೀಳ್ತೀವಿ, ನಾಲಿಗೆ ಇದು ರುಚಿಗೂ ಬೀಳುತ್ತೆ. ಆಮೇಲೆ ಮಾತು ತಾಳ್ಮೆಯಿಂದ ಇರಬೇಕು, ಅದು ಬಹಳ ಮುಖ್ಯವಾದ ಕೆಲಸ. ಜಿಹ್ವಾಗ್ರೇ ವಸತೆ ಲಕ್ಷ್ಮಿ, ಜಿಹ್ವಾಗ್ರೇ ಮಿತ್ರ ಬಾಂಧವ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಅಂದರೆ ಜಿಹ್ವಾಗ್ರ ಅಂದರೆ ನಾಲಿಗೆ, ಲಕ್ಷ್ಮಿ ಬರ್ತತೆ, ಸರಿಯಾದ ನೀತಿ ಚೆನ್ನಾಗಿ ಮಾತಾಡಿ, ವಸತೆ ಲಕ್ಷ್ಮಿ. ಮಿತ್ರ ಬಾಂಧವ, ಜಿಹ್ವಾಗ್ರ ಅಂದರೆ ಕಂಠ ಮಿತ್ರರ ಅವಶ್ಯಗಳು ಏನೋ ಮಾತಾಡೋರು ಮಿತ್ರರು ಚೆನ್ನಾಗಿರಲ್ಲ. ಪ್ರೀತಿಯಿಂದ ನಾವು ಒಳ್ಳೆಯ ಇದು ಮಾತಾಡಿದ್ರೆ ಅವ್ರ ಮಿತ್ರರು ಚೆನ್ನಾಗಿರ್ತಾರೆ. ಮಾತಿನಲ್ಲೇ ಬಂಧನಂ ಪ್ರಾಪ್ತಂ. ಹೋಗ್ರಿ ಇವ್ರು ಯಾತ ಒಂದು ಸರಿಯಾಗಿ ಕೊಡಿಸ್ಲಿಲ್ಲ, ಎಷ್ಟೋ ಜನ ಉರ್ಲಾಕೊಂಡು ಸತ್ತಿರೋರು ನೋಡೋದು ಬರೀ ಮಾತಿಗೆ. ನಾನು ಪೇಪರ್ ಒಳಗೆ ನೋಡ್ತೀವಿ ನಾವು, ನೀವು ನೋಡೋದ್ರಿಲ್ಲ, ನಾನೇನು ನೋಡ್ತೀನಿ, ಬರೀ ಮಾತೆ ಏನು ಅಂದ್ಬಿಡ್ತಾರೆ. ಅಥವಾ ಇನ್ಯಾರ ಹೆಂಡ್ತಿ ಮಕ್ಕಳು, ಯಾರ ಹೆಂಡ್ತಿ ಇರ್ಬೋದು, ಗಂಡ ಇರ್ಬೋದು, ನನಗೆ ಒಂದು ಜೊತೆ ಬಸವ ಜಯಂತಿ ಇವತ್ತು ಯಾತನ ಓಲೆ ಕೊಡಿಸಿ ಅಂದರೆ ಕೊಡಿಸಲ್ಲ, ಬಂಗಾರ ಕೊಡ್ಕೋಬೇಕಂದ್ರೆ ಬಿತ್ತಲ್ಲ ಪಗಾರ. ಹೆಂಡ್ತಿ ಏನಾಯ್ತು ನನಗೆ ಕೊಡಿಸ್ಲಿಲ್ಲ ಗಂಡ, ಆಯ್ತು ನೋಡ್ರಿ, ಅದು ಒಂದೇ ಆತ್ಮಗಳು. ಇಲ್ಲಿ ಅಟ್ಯಾಚ್ಮೆಂಟ್ ಇದ್ದಾವೆ. ಈ ಸಣ್ಣ ಲೆವೆಲ್ಲ ನಾವು ಯೋಚನೆ ಮಾಡೋಕ್ಕೆ, ಯಾಕಂದ್ರೆ ಹೇಳಿನಲ್ಲ ಬ್ಲಾವರ್ಸಮರ್ 4 ರೀತಿಯಲ್ಲಿ ನಮ್ಮ ಮಟ್ಟ ಕೆಳಗಿರೋದನ್ನು ನಾನು ಕೆಳಗಿನ ಮಟ್ಟಕ್ಕೆ ತಿಳಿಸ್ಕೊಳ್ತಾ ಹೋಗ್ತಾಯಿದ್ದೀನಿ. ಇವತ್ತು ಬಸವ ಜಯಂತಿ ನಾನು ನಾನು ಏನನ್ನ ತಗೋಬೇಕು ಕೊಡ್ರಿ ಅಂದರೆ ಕೊಡಲ್ಲ ಗಂಡ, ಹೆಂಡ್ತಿ ಕೋಪ ಬರುತ್ತೆ, ಕೊಟ್ಟರೆ ಹೆಂಡ್ತಿ ಒಳ್ಳೆಯದು. ಇದು ಯಾಕೆಂದರೆ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರಲ್ಲಿ ನಾವು ಆಗಿಂದಾಗೆ ಚಿಂತನೆ ಮಾಡಿ ದೈನಂದಿನ ಜೀವಿತದಲ್ಲಿ ಈ ಪಾಯಿಂಟ್ಗಳು ಉಪಯೋಗಿಸ್ಲಿ ಅಂತ ಹೇಳ್ತಾಯಿದ್ವಿ. ಅವ್ರು ಬಿಟ್ಟರು, ಅವರೆಲ್ಲ ಎಲ್ಲ ತ್ಯಾಗ ಮಾಡಿ ಬಂದು 7 ದಿನಕ್ಕೆ ಅವ್ರಿಗೆಲ್ಲ ದೀಕ್ಷೆಗಳಾಗಿದೆ. ಕೃಷ್ಣಾಜಿಯವರು ಇತ್ತೀಚಿನವರು ಅವರೇ ಹೇಳಿರೋದು ಒರಿಜಿನಾಲಿಟಿ. ಕಲಿಯುಗಕ್ಕೆ ಏನು ಬೇಕು? ಮನಸ್ಸು ಬೆಳವಣಿಗೆ ಆಗ್ತಾಯಿದೆ, ಹೆಚ್ಚಿಗೆ ಆಗೋದ್ರಿಂದ ನಾವು ಪರಿವರ್ತನೆ ಹೊಂದಬೇಕಾಗಿದೆ. ನಮ್ಮಲ್ಲಿ ಇಂದಿನ ತಲೆಮಾರುಗಳಿಂದ ಬಂದಿರತಕ್ಕಂಥ ಜೀವಕೋಶಗಳು ಅವು ಅಟ್ಯಾಚ್ಮೆಂಟ್ ಇರ್ತವೆ ಫಿಸಿಕಲ್ ಬಾಡಿಯಲ್ಲಿ. ಅವು ಮಾಯೆ ಅಂತಾರೆ ಮೌನವಾಣಿಯಲ್ಲಿ, ಮಾರ ಅಂತಾರೆ. ಗೌತಮ್ ಬುದ್ಧನ ಅಲ್ಲಾಡಿಸ್ಕೈಬಿಡ್ತವೆ ಈ ಮಾಯೆಗಳು. ನಾವು ಯಾವ ಪಾರ್ಟಿ? ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಆ ಗ್ರಂಥದಾಗಿರ್ತ ಓದಿ ನಾವು ಇಷ್ಟು ರೀತಿ ನಾವು ಪಾಪ ಸಾಧನೆ ಮಾಡೋಕ್ಕಾಗಿಲ್ಲ. ನಮ್ಮ ಕೈ ಅನುಷ್ಠಾನದಲ್ಲಿ ನಾವು ಕಡಿಮೆ ಆಗಿದೆ. ಈ ಕ್ಷಣದಿಂದಲೇ ಈ ಪಟ್ಟಿಡಬೇಕು. ನಾವೆಲ್ಲೆಲ್ಲೋ ನಾನಾ ಭಾಗಗಳಿಂದ ಇಲ್ಲಿ ಬಂದಿರೋದು ಯಾಕೋಸ್ಕರ ಬಂದಿದ್ದೀವಿ? ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು. ನಾವು ಮುಂಚೂಣಿಯಲ್ಲಿ ಹೋಗಬೇಕು, ಸಾಧನೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಇಲ್ಲಿಗೆ ಬಂದಿರೋದು, ಇಲ್ಲಿನೂ ಸಹ ವೈಬ್ರೇಷನ್ಸ್ ಮೇಲೆ ನಾನಾ ವಿಧದ ಬಂದಿರ್ತೀವಿ. ಅಲ್ಲಿ ಆ ಶಕ್ತಿಗಳು ಇರ್ತವೆ, ಅವು ವರ್ಕ್ ಮಾಡ್ತವೆ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿರುವ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವರೆಲ್ಲ ಬಂದಿರ್ತಾರೆ ಇಲ್ಲೆಲ್ಲ, ಕಡೆ ಹೊಡೆದ ಸಂಕಲ್ಪಗಳು ಯಾವ್ಯಾವ ರೀತಿ ಹೋಗಿರ್ತಾರೆ, ನಮಗೆ ಕಣ್ಣು ಕಾಣಿಸಲ್ಲ. ಅವರೆಲ್ಲ ನಮ್ಮ ಬಂಧುಗಳು. ಸೂಕ್ಷ್ಮ ಲೋಕದಲ್ಲಿರಲಿ, ಭೂಮಂಡಲದ ಮೇಲಿರೋರು. ಇಲ್ಲಿ ಪ್ರತ್ಯೇಕತೆ ಇಲ್ಲ, ಪ್ರತ್ಯೇಕತಾ ಭಾವನೆನೇ ಇಲ್ಲಿ ತರಂಗಿಲ್ಲೀಗ. ಅಂತರಾಳದಲ್ಲಿ ಪರಿವರ್ತನೆ ಒಂದಿಲ್ಲ. ದೀಪ ಒಳಗೆ ಇದೆ. ಅದಕ್ಕೆ ನಾವು ಕಾಯಾನುಪಸ್ಥಾನ ಅಂತ ಏನು ಹೇಳಿದರೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಗಮನಿಸಿ ಆ ದುರ್ಗುಣಗಳನ್ನು ಬದಿಗೆ ಒತ್ತಡಬೇಕು. ಅವನ್ನು ಸಾಯಿಸುವಂಥ ಗುಣ ಹೇಳಿಲ್ಲ ಅವರು. ನೋಡ್ರಿ, ಯಾಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ
ಅಲ್ಲಿ ಇನ್ನು ಮುಂದಕ್ಕೈತೆ ಕುರ್ವೆ ಘಂಟಾರಂ ಗಚ್ಚಂತಂದ್ರೆ ಹೊರಟೋಗ್ರಿ ಹೊರಕಂದ್ರು ಪಶ್ಚಂತಂದ್ರೆ ಸತ್ತೋಗ್ಬಿಡಾರ ಅವರೆಲ್ಲ. ದುಷ್ಟಶಕ್ತಿಗಳು ನೀವು ಹೊರಗೆ ಹೋಗ್ರಿ ಅಂದರೆ ಆಗಲಿ, ಆಲಯ ಶೈಲಜ ಹೇಳ್ತೀನಿ, ನಮ್ಮ ಆಲಯ ವಿಘ್ನಕಾರಕವಾದ ಭೂತಗಳು ಹೊರಗೆ ಹೋಗ್ಲದ್ರಲ್ಲಿ ಅವು ಸಾಯಲಿ ಅಂಬಲಿಲ್ಲ. ಅವ್ರು ಮಹಾತ್ಮರು ಸೋಮ್ನಿಂಗ್ ಸಾಯಲ್ಲ ಅಂದರೆ ಸತ್ತೋಗ್ಬಿಡ್ತಾರೆ. ಹೋಗಿ ಇವು ಕಡೆ ಉಡೆ ಎಲ್ಲ ಕಸ ಹೊಡ್ಕೊ ಬರ್ರಿ ಸಂಕಲ್ಪ ಕಸ ಹೊಡ್ಕೊ ಬಂದುಬಿಡ್ತಾರೆ. ಅವ್ರಿಗೆ ಅಷ್ಟು ಪವರ್ ಇರ್ತದೆ ನೋಡಿ. ಅವ್ರ ಮೇಲೆ ಅನುಕಂಪ ತೋರಿಸಿ ಹೊರಗೆ ಹೋಗಿರಿ ನೀವು, ನಾವು ಪೂಜೆ ಮಾಡ್ತಾಯಿದ್ವಿ, ನಮ್ಗೆ ವಿಘ್ನ ಮಾಡಬೇಡ್ರಿ. ಧನಾತ್ಮಕ ಶಕ್ತಿಗಳು ಆಹ್ವಾನಿಸ್ಕೊಂತಾರೆ, ಋಣಾತ್ಮಕ ಶಕ್ತಿಗಳು ಹೊರಗೆ ನಿಲ್ರಿ. ಅವರು ಸಹ ಹೊರಗೆ ನಿಂತ್ಕೊಂಡು ತಿಳ್ಕೊಳ್ಳಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರೋ ವಿಚಾರ, ಮನನವಾಗಲಿ, ಜ್ಞಾಪಕ ಬರಲಿ ಅನ್ನೋ ವಿಚಾರ ನಿಮ್ಮ ಮುಂದೆ ಇಡ್ತೀನಿ ನಾನು ಅಷ್ಟೇ. ಇವು ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರತಿನಿತ್ಯ ಪ್ರಾಕ್ಟಿಕಲ್ ಬೇಕಾಗಿರೋ ವಿಚಾರಗಳನ್ನು ನಾನೀಗ ನಮ್ಮ ರಾಘವೇಂದ್ರ ಸರ್ ಇವ್ರು ಹೇಳಿದ ಮೇಲೆ ಕರ್ಮನೇ ಯಾವುದು ಹೇಳೋಣ ಅಂತ ಅಂದ್ಕೊಂಡಿದ್ದು, ಇದು ನನ್ನ ಮೂಡೇ ಚೇಂಜ್ ಆಯಿತು. ಗೌತಮ್ ಬುದ್ಧರು ಅದು ಹಂಗೆ ನೋಡಿ, ಮನಸ್ಸು ಯಾವ ರೀತಿ ಯಾವ ಸನ್ನಿವೇಶಕ್ಕೆ ಚೇಂಜ್ ಆಗುತ್ತೋ, ನಾನೇನೇನು ಹೇಳ್ತೀನಿ ನಮಗೆ ಗೊತ್ತಿಲ್ಲದಂಗೆ ಸಬ್ಜೆಕ್ಟ್ಗಳು ಚೇಂಜ್ ಆಗಿಬಿಡ್ತವೆ. ಅವಾಗ ನಾವು ಶ್ವಾಸದ ಮೇಲೆ ಧ್ಯಾಸ ಇಡ್ರಿ ಅಂತ ನಮ್ಮ ಬೆಳಗ್ಗೆ ಧ್ಯಾನದಲ್ಲಿ ಹೇಳಿದ್ವಿ. ನಾವು ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಇಟ್ಟಿದ್ರೆ ನಿನ್ನ ಮನಸ್ಸು ಎಲ್ಲಿ ಹೋಗಿರುತ್ತೋ, ಏನು ಮಾಡ್ತಿರ್ತೋ ಅದು ನೀನೇ ತಿರುಗಿ ವಾಪಸ್ ತಂದಿಡಿರ್ಬೇಕು. ನಾನು ಧ್ಯಾನ ಮಾಡ್ತಾಯಿದ್ದೀನಿ ಅಂತ ಅನ್ನೋ ಭಾವನೆಯೂ ಇರ್ಕೊಡ್ತು. ಮಾಡೋರು ಅವರು, ನಾನ್ಯಾಕೆ ಮಾಡಬಲ್ಲೆ, ಅವ್ರ ಕೈಯಾಗಿದೆ. ಅದು ಅವರ ಒಂದು ಶಕ್ತಿ. ಆ ಶಕ್ತಿಯ ಒಂದು ಸಾಂಕೇತವಾಗಿ ಈ ರೂಪದಲ್ಲಿ ನಾನು ಆತನ ಸೇವಕನಾಗಿ, ಆತನ ದಾಸನಾಗಿ ಕೆಲಸ ಮಾಡಲು ಉಪಯೋಗಿಸ್ಕೊಳ್ರಿ. ಲೋಕ ಕಲ್ಯಾಣಕ್ಕಾಗಿ, ಮಾನವ ಕೋಟಿಯ ದುಃಖವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ, ಸತ್ಯವನ್ನು ಇದನ್ನು ಪರಿಪಾಲಿಸೋದಕ್ಕೋಸ್ಕರ ಉತ್ಸವಗಳನ್ನು ಭಾವನೆಯಿಂದ ನಾವು ಮಾಡಬೇಕು. ಧ್ಯಾನ ನಮ್ಮ ಸ್ವಂತದ್ದಲ್ಲ, ಸ್ವಾರ್ಥಕ್ಕಲ್ಲ. ಯೋಗ ಮಾರ್ಗ ನಮ್ಮ ಸ್ವಂತದ್ದಲ್ಲ, ಸ್ವಾರ್ಥಕ್ಕಲ್ಲ, ಲೋಕ ಕಲ್ಯಾಣಕ್ಕದು. ನೀವು ಸ್ವಂತಕ್ಕೆ ಬಳಸಂಗಿಲ್ಲ. ಅದಕ್ಕೆ ಸಿದ್ಧಿಗಳು ಎಲ್ಲ ಹೇಳೋದು ಅದೇ. ಸಿದ್ಧಿಗಳು ಬರ್ದಂಗಿದ್ರೆ ನನಗೆ ನನ್ನ ಸಿದ್ಧಿಗಳು ಬಂದರೆ ಕೋಪ ಬಂದರೆ ಅವನ ಮೇಲೆ ನಾನು ಪ್ರತೀಕಾರ ಅವನಿಗೆ ತೊಂದರೆ ಮಾಡ್ತೀನಿ. ಸಿದ್ಧಿಗಳು ಬರೋ ಅಷ್ಟೊತ್ತಿಗೆ ಮನುಷ್ಯ ಪ್ರವೃತ್ತಿ ನಿವೃತ್ತಿ ಯೋಗ ಮಾರ್ಗ, ಆ ಯೋಗ ಮಾರ್ಗದಲ್ಲಿ ತಿರುಗೋ ಉಮೇದುವಾರಿ ಶ್ರೀಕೃತ ಗುರುಪುತ್ರ ಇಷ್ಟು ಹಂತಕ್ಕೆ ಬಂದಾಗ ನಾವೇನೋ ಒಂದು ಮಟ್ಟಕ್ಕೆ ಬಂದದ್ದು ಅಂತ ಉಮೇದುವಾರ ಮಟ್ಟಕ್ಕೆ ಬಂದರೂ ಪವರ್ಫುಲ್ ಹ್ಯಾಂಡ್ ಆತ. ನಾವೆಲ್ಲಿದ್ದೀವನ್ನ ನಾವೇ ಗುಣಿಸ್ಕೋಬೇಕು. ಪ್ರತಿ ಕ್ಷಣ ಕೆಲಸ ಮಾಡ್ತಲೇ ಇರ್ತದೆ. ಸೂರ್ಯ, ಚಂದ್ರ, ಗಾಳಿ, ನೀರು ಹೆಂಗೆ ಕಂಡುಹಿಡಿಬೇಕಂದ್ರೆ, ಒಂದು ಮರ ಇರ್ತದೆ ಅಂದ್ಕೊಳ್ಳಿ, ಸುಲಭವಾಗತ್ತೆ. ಅದು ಬೆಳೀತಲೇ ಇರ್ತದೆ. ಬೆಳೆದ ಮೇಲೆ ಏನಾಗುತ್ತೆ, ಕೊಳಿತಲೇ ಇರ್ತದೆ. ಕ್ರಿಯೆ ನಡೀತೈತೆ ಇಲ್ಲ, ಅಲ್ಲಿ ಒಣಗುತ್ತೆ. ಕ್ರಿಯೆ ನಡೀತೈತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ನಾನಿವತ್ತೊಂದು ಮರ ಕಡ್ದಾಕು, ಅದು ಕಡ್ದಾಕಿದ್ರೆ ಹತ್ತಿಗಿದ್ದು ತಿರ್ಗಾ ಕೊಳ್ತು ಹೋಗುತ್ತೆ. ಇದು ಅದರ ಶಕ್ತಿ ಎಷ್ಟೈತೆ ಅನ್ನೋದಕ್ಕೆ ಪಂಚಭೂತಗಳ ಕ್ರಿಯೆ ಎಲ್ಲರಲ್ಲಿಯೂ ನಡೀತಾ ಇದೆ. ನಾವು ಅದನ್ನು ಸದ್ಬಳಕೆ ಮಾಡ್ತಾಯಿಲ್ಲ, ದುರುಪಯೋಗ ಮಾಡ್ತಾಯಿದ್ವಿ. ನಮ್ಗೆ ಅದಕ್ಕೆ ತಲೆನೋವು, ಹೊಟ್ಟೆ ನೋವು, ಅದಾಗ್ತದೆ, BP, ಮೆದುಳು ವರ್ಕ್ ಮಾಡುತ್ತಂದರೆ ಫಾಸ್ಟ್ ವರ್ಕ್ ಮಾಡಿದಾಗ ಅಲ್ಲಿ ಹೇಳ್ದಲ್ಲ 400 ಕೋಟಿ ಜೀವಕೋಶಗಳು ಒಂದೊಂದು ಭಾಗದಲ್ಲಿ ಮಾಡ್ತಾವಂದರೆ ಅವು ಎಷ್ಟು ಪುರುಷತ್ವದಲ್ಲಿ ಮಾಡ್ತೀರೋ ಅದಕ್ಕೆ ಅಷ್ಟು ಫಾಸ್ಟಾಗಿ ನೋಡಿರಿ. ಒಂದು ಕ್ಷಣಾರ್ಧದಲ್ಲಿ ಆ ಕಡೆ ನೋಡಿಬಿಟ್ರೆ ಕಣ್ಣುಗಳು ಚಂದ್ರ ಇದು ನಕ್ಷತ್ರ ಬಿಳೆ ಮಾಡೋ ಕಪ್ಪು ಮಾಡೋ ಮಳೆ ಬರ್ತದಂತೆ. ಕ್ಷಣಾರ್ಧದಲ್ಲಿ 900 ಕೋಟಿ ಮೈಲಿ ದೂರ ಐತಂತೆ. ಸೂರ್ಯನ ಬೆಳಕಿಗೆ ಬರೋಷ್ಟಕ್ಕೆ 1 ಕೋಟಿ 1 ಸೆಕೆಂಡ್ಗೆ ಆಗುತ್ತೆ, 90 ನಿಮಿಷ ಆಗುತ್ತಂತ ಬೆಳಕು ಭೂಮಂಡಲದ ಮೇಲೆ ಬೀಳೋಕ್ಕೆ. ಇವರೆಷ್ಟು ಸೂರ್ಯನಿಗಿಂತಲೂ ತೇಜಸ್ವಿ. ಅಂಥ ಶಕ್ತಿ ನಮ್ಮ ಅಂತರಾಳದಲ್ಲಿದೆ. ನಾವು ಅದನ್ನು ಯಾವ ರೀತಿ ಮಾಡ್ತೀವೋ, ಯಾವ ರೀತಿ ಬಳಕೆ ಮಾಡ್ತೀವೋ ಅವರವರಿಗೇ ಸ್ವಯಂ ಪರಿಶೀಲಿಸ್ಕೊಳ್ಬೇಕು. ಇದು ಬೇರೆಯವರಿಂದ ಸಾಧ್ಯವಿಲ್ಲ. ನಾವು ಇಲ್ಲಿ ಕಣ್ಣು ಮುಚ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಕಣ್ಣು ಮುಚ್ಚಿದಾಗೂ ತಮೋಗುಣ ಬರ್ಬೋದು, ಆಲಸ್ಯ ಬರ್ಬೋದು, ನಿದ್ರಾವಸ್ಥೆ ಬರ್ಬೋದು. ನಿದ್ರೆಗೆ ಹೋಗೈತಪ್ಪ, ನೀನು ದೊಡ್ಡ ಮನುಷ್ಯನಪ್ಪ, ಮನಸ್ಸಿಗೆ ಆಜ್ಞೆ ಮಾಡಬೇಕು. ಆಹಾರದ ನಿಯಮ ಪಾಲಿಸ್ಬೇಕು. ಸ್ಟಮಕ್ ಈಸ್ ಎ ಸ್ಟೋರ್ ಹೌಸ್ ಆಫ್ ಆಲ್ ಡಿಸೀಸಸ್. ಅಂದರೆ ಹೊಟ್ಟೆಯು ಸ್ಟೋರ್ ಹೌಸ್ ಆಫ್, ಅಂದರೆ ಅದು ಹೇಳಿ ಕನ್ನಡಕ್ಕೆ ಉಗ್ರಾಣ ಅಂತೆ. ಆಹಾರ ಹೆಚ್ಚಿಗೆ ತಿಂತೀನಿ. ನಮ್ಗೆ ಯಾವನು ಒಳ್ಳೆ ಹೋಳಿಗೆ, ಸೀಕರಣೆ, ತುಪ್ಪ, ಬಾಳೆಹಣ್ಣು ಹಾಕ್ಬಿಟ್ರೆ ನಾನು ಹೆಚ್ಚಿಗೆ ಹೊಡಿತೀನಿ. ಅದು ಹೇಳಿದೆ ಒಂದು ಉದಾಹರಣೆ. ನಮಗೆಲ್ಲ ನಾಲ್ಗೆ ಚಪಲ ಇದೆ, ಮಾತಿನ ಚಪಲ ಇದೆ. ಇವನ್ನೆಲ್ಲ ನಾವು ಆಗಿಂದಾಗೆ ಗಮನಿಸಿ ಕಂಟ್ರೋಲ್ ಮಾಡ್ಕೊಂಡ್ರೆ
ಮಾನವನ ಜೀವಿತ ಅಂತರಂಗದಿಂದ ಪರಿವರ್ತನೆ ಆಗಲು ಸಾಧ್ಯ ಅಂತ ಹೇಳಿ ಯೋಗಿಗಳು ಹೇಳ್ತಾ ಇದ್ದಾರೆ. ನಾವು ಅಭ್ಯಾಸ ಮಾಡೋಕ್ಕೆ ಹೊರಗಡೆ ಅದೇ ಮನಃಶಾಸ್ತ್ರಜ್ಞರಿಂದಲೂ ಸಾಧ್ಯವಿಲ್ಲ, ಯಾವ ಗುರುಗಳಿಂದಲೂ ಸಾಧ್ಯವಿಲ್ಲ. ನಿನಗೆ ನೀನೇ ದಾರಿ ದೀಪವಾಗಬೇಕು ಅಂತ ಗೌತಮ ಬುದ್ಧರು ಹೇಳಿರೋದಿದೆ. ಎಲ್ಲ ಆಧ್ಯಾತ್ಮಿಕ ತತ್ವ ಬೋಧಕರು ತಿಳಿಸೋದು ಅವರೇ. ಜಪ ಮಾಡಿರಿ ಅಂತ ಹಸುವಿನ ತಗೊಂಡೋಗಿ ಗೂಟಕ್ಕೆ ಕಟ್ಟಿ ಹಾಕ್ತಾರೆ. ಕಂಟ್ರೋಲ್ಡ್ ಮಂತ್ರಗಳು ಇವೆಲ್ಲ ಏನು ಮಾಡ್ತಾರೆ, ಜಪ ಮಾಡಿರಿ ಧ್ಯಾನ ಮಾಡಿರಿ ಇವೆಲ್ಲ ಈಗ ಆಗಲ್ಲ. ಹಸುವಿಗೆ ಕಣ್ಣೆ ಹಾಕ್ದಂಗೆ ಜಪ ಅಂದರೆ ಮನಸ್ಸು ಏಕಾಗ್ರತೆ ಅಲ್ಲಿಗೂ ಆಗಲ್ಲ. ಮನಸ್ಸು ನೀವೆಷ್ಟು ಜಪ ಮಾಡಿರ್ತೀರ, ಎಷ್ಟು ನಾವು ಮಾಡಿದ್ರೂ ಮನಸ್ಸು ಎಲ್ಲೆಲ್ಲಿ ಓಡಿರುತ್ತೆ. ಅದು ವೈಯಕ್ತಿಕವಾಗಿ ಅವ್ರವ್ರಿಗೆ ತಿಳಿಯುತ್ತೆ, ನಾವು ಹೇಳೋಕ್ಕೆ ಬರಲ್ಲ. ನಾನು ಹೇಳ್ಬೋದು, ಮಾತಾಡೋದು ಸುಲಭ, ಆಚರಣೆಗೆ ಆಚಾರ ವಿಚಾರ ಪ್ರಚಾರ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಅವರು ಒಂದೊಂದು ಮಾತೆ ಸಾಕು, ಕೊಲ್ಲಬೇಡ ಅನ್ನೋದು ಒಂದು ವಿಷಯ ತಿಳ್ಕೊಂಡ್ರೆ ಸಾಕು. ನಿಮ್ಮೆಲ್ಲರಿಗೂ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ, ನನಗೆ ಹೇಳಿದ್ದಕ್ಕೆ, ಆಹಾರದ ಟೈಮ್ ಆಗುತ್ತೆ ನನ್ನ ನಿರ್ದೇಶಕರು ಹೇಳಿದ ಬೆಳಗ್ಗೆ ಎಲ್ಲರಿಗೂ ಆ ಮಹಾತ್ಮರ ಆ ಗುರುದೇವರ ಅನುಗ್ರಹ ಶಕ್ತಿ ಇಲ್ಲಿ ಅರಿದಿದ್ದಲ್ಲದೆ ಲೋಕಕ್ಕೆಲ್ಲ ಹರಡಲಿ ಅಂತ ಹೇಳ್ತಾ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ईश्वर अल्लाह तेरी नाम सबको सन्मति दे भगवान, सबको सन्मति दे भगवान. शांति शांति. ನನ್ನ